ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 11ರ ಅಧಿಪತಿ ಇರುವಂತ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ದುರಾಶೆ ಯಾವ ತರ ಇರುತ್ತೆ ಅಂತ ನೋಡೋಣ. ಇದು ಲಗ್ನ ಅಂತ ಹೇಳಿದ್ರೆ ಇದು 11ನೇ ಮನೆ. ಈ 11ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆಸೆ ಮತ್ತು ದುರಾಸೆಯನ್ನ ಸೂಚಿಸ್ತದೆ. 11ನೇ ಮನೆ ಲಾಭಸ್ಥಾನ ಕೂಡ ಹೌದು, ನಿಮ್ಮ ಒಂದು ಆಸೆ ದುರಾಸೆಯನ್ನು ಕೂಡ ಸೂಚಿಸ್ತದೆ. ಈ 11ನೇ ಮನೆ ಅಧಿಪತಿ ಇರುವಂತ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ದುರಾಸೆ ಯಾವ ಮಟ್ಟಿಗೆ ಇರುತ್ತೆ ಅಂತ ನೋಡೋಣ. 11ನೇ ಮನೆ ಅಧಿಪತಿ ಏನಾದ್ರೂ ಲಗ್ನದಲ್ಲಿದ್ದಾಗ, ಉದಾಹರಣೆಗೆ ಇಲ್ಲಿ 11ನೇ ಮನೆ ಅಧಿಪತಿ ಮಂಗಳ ಲಗ್ನದಲ್ಲಿದ್ದಾಗ ನಿಮ್ಗೆ ತುಂಬಾ ಸ್ವಾರ್ಥ ಇರ್ತದೆ. ನಿಮ್ಗೆ ಎಲ್ಲ ಬೇಕು ಅಂತ ಒಂದು ದುರಾಸೆ ಜಾಸ್ತಿ ಇರ್ತದೆ ಲಗ್ನದಲ್ಲಿದ್ದಾಗ. 11ನೇ ಮನೆ ಅಧಿಪತಿ ಏನಾದ್ರೂ 2ನೇ ಮನೆಯಲ್ಲಿ ಇದ್ದಾಗ ನಿಮ್ಗೆ ಅರ್ನಿಂಗ್ ಬಗ್ಗೆ ತುಂಬಾ ದುರಾಸೆ ಇರ್ತದೆ. ಅರ್ನಿಂಗ್ ಬಗ್ಗೆ, ಸಂಪಾದನೆ ಬಗ್ಗೆ ತುಂಬಾ ದುರಾಸೆ ಇರ್ತದೆ. ಮತ್ತೆ ಫ್ಯಾಮಿಲಿ ಬಗ್ಗೆ ಕೂಡ ತುಂಬಾ ದುರಾಸೆ ಇರ್ತದೆ. ಫ್ಯಾಮಿಲಿ ಗ್ರೋತ್ ಬಗ್ಗೆ ಕೂಡ ದುರಾಸೆ ಇರ್ಬೋದು. ಮತ್ತೆ ಆಸ್ತಿಯಲ್ಲಿ ಕೂಡ ನಿಮ್ಗೆ ಹೆಚ್ಚು ದುರಾಸೆ ಬರ್ಬೋದು. 11ನೇ ಮನೆ ಅಧಿಪತಿ ಏನಾದ್ರೂ 3ನೇ ಮನೆಯಲ್ಲಿದ್ದಾಗ ಇದು ಕೂಡ ಸಂಪಾದನೆ ಬಗ್ಗೆ ದುರಾಸೆ ಕೊಡ್ಬೋದು. ಮತ್ತೆ ಓವರ್ ಪ್ರಯತ್ನ ಇರ್ತದೆ ಇರೋದು. 11ನೇ ಮನೆ ಅಧಿಪತಿ ಏನಾದ್ರೂ 4ನೇ ಮನೆಯಲ್ಲಿದ್ದಾಗ ಇವರಿಗೆ ವಾಹನ ಬಗ್ಗೆ, ಮನೆ ಕಟ್ಟುವ ಬಗ್ಗೆ, ಲಕ್ಸುರಿ ಆಗಿ ಲೈಫ್ ಲೀಡ್ ಮಾಡೋ ಬಗ್ಗೆ ತುಂಬಾ ಒಂದು ದುರಾಸೆ ಇರ್ತದೆ. ನಂತರ 11ನೇ ಮನೆ ಅಧಿಪತಿ ಏನಾದ್ರೂ 5ನೇ ಮನೆಗಿದ್ದಾಗ, 11ನೇ ಮನೆ ಅಧಿಪತಿ ಏನಾದ್ರೂ 5ನೇ ಮನೆಯಲ್ಲಿದ್ದಾಗ ಇವರಿಗೆ ಪ್ರೇಮ ಬಗ್ಗೆ ದುರಾಸೆ ಇರ್ತದೆ. ನನಗೆ ಇದೇ ತರ ಪ್ರೇಮ ಇರಬೇಕು, ಪ್ರಿಯತಮ ಇರಬೇಕು ಅಂತ ದುರಾಸೆ ಇರ್ತದೆ. ಮತ್ತೆ ಎಜುಕೇಶನ್ ಅಲ್ಲಿ ಕೂಡ ದುರಾಸೆ, ತಾನು ತುಂಬಾ ಓದ್ಬೇಕು ಅಂತ ತುಂಬಾ ಆಸೆ ಇರ್ತದೆ. ಇದು ದುರಾಸೆ ಅಂತ ಹೇಳಲಿಕ್ಕಾಗಲ್ಲ, ಒಳ್ಳೆ ದುರಾಸೆ ಅಂತ ಹೇಳ್ಬೋದು ಎಜುಕೇಶನ್ ಬಗ್ಗೆ. ನಂತರ 11ನೇ ಮನೆ ಅಧಿಪತಿ ಏನಾದ್ರೂ 6ನೇ ಮನೆಯಲ್ಲಿದ್ದಾಗ ಇವರಿಗೆ ಕೆಲಸದ ಬಗ್ಗೆ ದುರಾಸೆ ಇರ್ತದೆ. ವೃತ್ತಿ ಕ್ಷೇತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು, ಈ ತರ ದುರಾಸೆ ಇರ್ತದೆ. 11ನೇ ಮನೆ ಅಧಿಪತಿ ಏನಾದ್ರೂ 7ನೇ ಮನೆಯಲ್ಲಿದ್ದಾಗ ಸಂಗಾತಿ ಇದೇ ತರ ಇರ್ಬೇಕು, ಚೆನ್ನಾಗಿರ್ಬೇಕು, ಈ ತರ ಒಂದು ದುರಾಸೆ ಇರ್ತದೆ. ಮತ್ತೆ ಬಿಸ್ನೆಸ್ ಅಲ್ಲಿ ಕೂಡ ದುರಾಸೆ. 11ನೇ ಮನೆ ಅಧಿಪತಿ ಏನಾದ್ರೂ 8ನೇ ಮನೆಯಲ್ಲಿದ್ದಾಗ ರಹಸ್ಯ ವಿಷಯಗಳ ಬಗ್ಗೆ ದುರಾಸೆ ಇರ್ತದೆ. ಸ್ವಲ್ಪ ಕೆಟ್ಟ ಕಾರ್ಯ ಮಾಡೋ ಬಗ್ಗೆ ದುರಾಸೆ ಇರ್ಬೋದು ಇವರಿಗೆ. ಗುಪ್ತ ವಿಷಯಗಳ ಬಗ್ಗೆ ದುರಾಸೆ. 9ನೇ ಮನೆಯಲ್ಲಿ ಏನಾದ್ರು 11ನೇ ಮನೆ ಅಧಿಪತಿ ಇದ್ದಾಗ ಇವರಿಗೆ ಲಾಂಗ್ ಟ್ರಾವೆಲ್ ಬಗ್ಗೆ ಆಸೆ ಇರ್ತದೆ, ಲಾಂಗ್ ಟ್ರಾವೆಲ್ ಬಗ್ಗೆ ದುರಾಸೆ ಇರ್ತದೆ. 10ನೇ ಮನೆಯಲ್ಲಿ ಏನಾದ್ರು 11ನೇ ಮನೆ ಅಧಿಪತಿ ಇದ್ದಾಗ ಇವರಿಗೆ ವೃತ್ತಿಯಲ್ಲಿ ದುರಾಸೆ ಇರ್ತದೆ. ಜಾಬ್ ಇದೇ ತರ ಮಾಡ್ಬೇಕು ಅಂತ ದುರಾಸೆ ಇರ್ತದೆ. ಜಾಬ್ ಅಲ್ಲಿ ಟಾಪಿಕ್ ಹೋಗ್ಬೇಕು, ಎಲ್ಲರನ್ನ ಮೇರಿಸ್ಬೇಕಂತ ತುಂಬಾ ಒಂದು ಆಸೆ ಇರ್ತದೆ. ನಂತರ 11ನೇ ಮನೆ ಅಧಿಪತಿ 11ನೇ ಮನೆ ಇದ್ದಾಗ ಇವರಿಗೆ ಲಾಭದ ಬಗ್ಗೆ ದುರಾಸೆ ಇರ್ತದೆ. ಯಾವ ತರ ಆದ್ರೂ ಮಾಡಿ ಲಾಭ ಮಾಡ್ಕೋಬೇಕಂತ ದುರಾಸೆ ಇರ್ತದೆ. 11ನೇ ಮನೆ ಅಧಿಪತಿ ಏನಾದ್ರು 12ನೇ ಮನೆಗಿದ್ದಾಗ ಫಾರಿನ್ ನಲ್ಲಿ ಸೆಟ್ಲ್ ಆಗ್ಬೇಕು, ಫಾರಿನ್ ನಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಂತ ತುಂಬಾ ಒಂದು ಆಸೆ ದುರಾಸೆ ಇರ್ತದೆ. ಇದು 11ನೇ ಮನೆ ಅಧಿಪತಿ ಕೊಡುವಂತ ಒಂದು ದುರಾಸೆ. ನಿಮ್ಗೆ ಜಾತಕ ಮಾಡ್ಬೇಕಂದ್ರೆ ಒಂದು ವಾಟ್ಸ್ಆಪ್ ಸಂಖ್ಯೆ 70906 37 934 ಈ ನಂಬರ್ಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ನಮಸ್ಕಾರ.